ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಯಜಮಾನರ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿತಾ ರಾಘುಗೆ ನೀನು ಝಾನ್ಸಿ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರೆ ನಾನು ಜೀಪಿನ ಕೆಳಗೆ ಸಿಕ್ಕಿ ಸಾಯ್ತೀನಿ ಅಂತ ರಾಘುಗೆ ಬ್ಲ್ಯಾಕ್ ಮೇಲ್ ಮಾಡಿ ರಾಘುನನ್ನು ಕರ್ಕೊಂಡು ಝಾನ್ಸಿ ಮನೆಗೆ ಹೋಗ್ತಾಳೆ. ಇತ್ತ ಝಾನ್ಸಿ ರಾಘುನ ಬೈಕ್ ಸದ್ದು ಕೇಳಿ ಓಡಿ ಬಂದು ವರಾಂಡದಲ್ಲಿ ನೋಡುತ್ತಾ ನಿಲ್ತಾಳೆ. ಅವಳ ಹಿಂದೆ ರಾಯ್ ಕೂಡ ಬರುತ್ತಾನೆ. ಆಗ ಝಾನ್ಸಿ ರಾಘುನ ಜೊತೆಗೆ ಅನಿತಾ ಬಂದಿದ್ದನ್ನು ನೋಡಿ ಅವಳ ಮುಖ ಸಪ್ಪಗಾಗುತ್ತದೆ. ಆಗ ರಾಯ್ ರಾಘು ಹತ್ತಿರ ಬಂದು, ರಾಘು ಸರ್ ಬನ್ನಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಆಗ ಅನಿತಾ, ರಾಘು ಒಬ್ಬರೇ ಬಂದಿಲ್ಲ, ಅವರ ಜೊತೆ ನಾನು ಬಂದಿದ್ದೀನಿ. ನಿಮ್ಮನ್ನು ಮದುವೆಗೆ ಕರೆಯಲು ಬಂದಿದ್ದೇವೆ. ಮನೆಯಲ್ಲಿ ಸಂಪತ್ ಅಂಕಲ್ ಇದ್ದಾರಾ ಅಂತ ಕೇಳ್ತಾಳೆ. ಆಗ ರಾಯ್ ಅವರು ಮನೆಯಲ್ಲಿ ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಅನಿತಾ, ಪರವಾಗಿಲ್ಲ ಬಿಡಿ, ನನಗೆ ಯಾರು ಬೇಕೋ ಅವರು ಮನೆಯಲ್ಲಿ ಇದ್ದಾರಲ್ಲ, ಅಷ್ಟು ಸಾಕು ನನಗೆ ಅಂತ ಹೇಳಿ ರಾಘುಗೆ ಬನ್ನಿ ಒಳಗಡೆ ಹೋಗೋಣ, ಇಬ್ಬರು ಒಟ್ಟಿಗೆ ಹೋಗಿ ಮದುವೆ ಇನ್ವೈಟ್ ಮಾಡೋಣ ಅಂತ ಹೇಳ್ತಾಳೆ. ಆಗ ರಾಘು, ನಾನು ಬರೋದಿಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿ ಹೊರಗಡೆ ನಿಲ್ತಾನೆ. ಅನಿತಾ ಒಬ್ಬಳೇ ಒಳಗೆ ಹೋಗಿ ಝಾನ್ಸಿ ಹತ್ತಿರ ಹೋಗ್ತಾಳೆ. ಆಗ ರಾಯ್, ಏನು ರಾಘು ಸರ್, ನಿಮ್ಮ ಬೈಕ್ ಸೌಂಡ್ ಕೇಳಿ ನಮ್ಮ ಮೇಡಮ್ಗೆ ಹೇಗೆ ಓಡಿ ಬಂದರು ಗೊತ್ತಾ? ನನಗೂ ಅಷ್ಟೇ ಸಂತೋಷವಾಗಿ ಓಡಿ ಬಂದೆ. ನಮ್ಮ ಝಾನ್ಸಿ ಮೇಡಮ್ ನಿಮ್ಮ ನೆನಪಿನಿಂದ ಮುಳುಗಿ ಹೋಗಿದ್ದಾರೆ. ನೀವು ಮುಳುಗಿ ಹೋಗುತ್ತಿರುವ ನಮ್ಮ ಝಾನ್ಸಿ ಮೇಡಮ್ನನ್ನು ಒಂದೇ ಒಂದು ಸಲ ಕೈ ಹಿಡಿದು ಕಾಪಾಡಿ. ಒಂದೇ ಒಂದು ಸಲ ನಮ್ಮ ಝಾನ್ಸಿ ಮೇಡಮ್ನ ಬೇಕು ಅಂತ ಹೇಳಿ. ಇಡೀ ಪ್ರಪಂಚನೇ ಎದುರಾದರೂ ಅವರು ನಿಮ್ಮನ್ನು ಬಿಟ್ಕೊಡಲ್ಲ. ಅವತ್ತು ಅವರು ನಿಮಗೋಸ್ಕರ ನಿಮ್ಮ ಮನೆಯವರೆಗೂ ಬಂದರು. ಇವತ್ತು ನೀವು ಅವರಿಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಸರ್. ನಮ್ಮ ಝಾನ್ಸಿ ಮೇಡಮ್ ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಂಡವರು. ನಮ್ಮ ಮೇಡಮ್ಗೆ ಯಾವತ್ತೂ ಏನೇನೋ ಬಿಟ್ಕೊಡೋ ಅಭ್ಯಾಸ ಇಲ್ಲ, ಆದರೆ ಫಸ್ಟ್ ಟೈಮ್ ನಿಮಗೋಸ್ಕರ ನಿಮ್ಮನ್ನು ಬಿಟ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಅವರಿಗೋಸ್ಕರ ವಾಪಸ್ ಬರ್ಬೋದಾ? ನೀವಿಬ್ಬರು ಮತ್ತೆ ಒಂದಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಯಾಕೆಂದರೆ ನಮ್ಮಿಬ್ಬರದು ಒಳ್ಳೆಯ ಜೋಡಿ. ನೀವು ಅವರಿಗೆ ಸಿಗಲೇಬೇಕು. ಅವರು ನಿಮ್ಮನ್ನು ಭಾಳ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಘು, ಕೆಲವೊಮ್ಮೆ ನಮಗೆ ದೇವರು ನಮ್ಮ ಯೋಗ್ಯತೆ ಮೀರಿದನ್ನು ಕೊಟ್ಟಿರ್ತಾನೆ. ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ನಾನು ಅವರಿಗೆ ಅರ್ಧದಲ್ಲೇ ಕೈ ಬಿಟ್ಟವನು. ನಿಮ್ಮ ಮೇಡಮ್ ಒಳ್ಳೆಯವರು, ದೇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ತಾನೆ. ಈತ ಅನಿತಾ ಮನೆಯಲ್ಲಿ ಅನಿತಾ ತಾಯಿ ತಂದೆ ಮದುವೆಯ ಕುರಿತು ಮಾತಾಡ್ತಾ ಕೂತಿದ್ದಾಗ ಅಲ್ಲಿಗೆ ಅನಿತಾನ ಅಣ್ಣ ಮಿಥುನ್ ಬಂದು ಅನಿತಾ ಅಂತ ಕೂಗ್ತಾನೆ. ಆಗ ಅನಿತಾ ತಾಯಿ ಅವಳು ಮನೆಯಲ್ಲಿ ಇಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ರಾಘುನ ಕರ್ಕೊಂಡು ಸಂಪತ್ ಕುಮಾರ್ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಮಿಥುನ್, ಏನು ಅವಳು ಹಠ ಮತ್ತು ದ್ವೇಷ ಸಾಧಿಸೋಕೆ ಅಲ್ಲಿಗೆ ಹೋಗಿದ್ದಾಳೆ, ಯಾಕೆ ಹಾಗೆ ಅವಳು ಮನಸ್ಸಿಗೆ ಬಂದಂತೆ ನಡ್ಕೋತಾ ಇದ್ದಾಳೆ ಅಂತ ಹೇಳ್ತಾನೆ. ಆಗ ಮಿಥುನ್ ತಂದೆ, ಯಾಕಪ್ಪ ಹಾಗೆ ಮಾತಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾನೆ. ಆಗ ಮಿಥುನ್, ಮೊನ್ನೆ ರಾಘುನ ಮನೆಗೆ ಹೋಗಿ ಅವಾಂತರ ಮಾಡಿ ಬಂದಿದ್ದಾಳೆ. ಇದು ಅವಳು ರಾಘುನ ಜೊತೆ ಆ ಝಾನ್ಸಿ ಮನೆಗೆ ಹೋಗ್ತೀನಿ ಅಂದಾಗ ನೀವು ಬೇಡ ಅಂತ ಹೇಳಬೇಕಿತ್ತು ಅಂತ ಹೇಳ್ತಾನೆ. ಆಗ ಅನಿತಾ ತಾಯಿ, ಆ ಝಾನ್ಸಿ ನಮ್ಮ ಅನಿತಾಗೆ ಅಷ್ಟು ಹೊಟ್ಟೆ ಉರಿಸಿದ್ದಾಳೆ, ಅದಕ್ಕೆ ಮದುವೆಗೆ ಕರೆಯೋಕೆ ಅವರ ಮನೆಗೆ ಹೋಗಿದ್ದಾಳೆ. ಅಂಥದ್ದೇನಾಯಿತು ಈಗ ಅಂತ ಕೇಳ್ತಾಳೆ. ಆಗ ಮಿಥುನ್, ಮುಂದೆ ಏನಾಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಅನಿತನ ಹುಚ್ಚಾಟದಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ನಾವು ಕೇರ್ಫುಲ್ಲಾಗಿ ಇರಬೇಕು ತಾನೇ. ಅನಿತಾನ ಹುಚ್ಚು ಬುದ್ಧಿಗೆ ರಾಘುಗೆ ಗೊತ್ತಾಗಬಾರ್ದು ಅಂತ ಸಿಟ್ಟಿನಿಂದ ಹೇಳ್ತಾನೆ. ಆಗ ಅನಿತಾ ತಾಯಿ, ನಿನ್ನ ಹೆಂಡತಿ ಇದನ್ನೆಲ್ಲ ನಿನ್ನ ಕಿವಿ ಚುಚ್ಚಿದ್ಲಾ ಅಂತ ಕೇಳ್ತಾಳೆ. ಆಗ ಮಿಥುನ್, ಈಗ ಅದನ್ನೆಲ್ಲ ನೀವು ನನಗೆ ಕೇಳಬೇಡಿ. ಮೊದಲು ನಿಮ್ಮ ಮಗಳಿಗೆ ಕಿವಿ ಹಿಂಡಿ ಮನೆಯಲ್ಲಿ ಕೂಡಿಸ್ಕೊಳ್ಳಿ, ಇಲ್ಲಾಂದರೆ ಹಾಳಾಗೋದು ಅವಳ ಜೀವನನೇ. ಇವಳ ಹುಚ್ಚಾಟಕ್ಕೆ ನನ್ನ ಜೀವನ ಬಲಿ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇತ್ತ ಅನಿತಾ ಝಾನ್ಸಿ ಹತ್ತಿರ ಬಂದು, ರಾಘುನ ಬಿಟ್ಕೊಡೋಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ಝಾನ್ಸಿ, ನೀನು ಪದೇ ಪದೇ ರಾಘುನ ನನ್ನೋರು ಅಂತ ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಅನಿತಾ, ಅದರಲ್ಲಿ ಪ್ರೂವ್ ಮಾಡೋದೇನಿದೆ, ರಾಘು ಯಾವತ್ತಿದ್ರೂ ನನ್ನೋರೇ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಈ ಮಾತನ್ನು ನಿನ್ನ ಕೊರಳಿಗೆ ತಾಳಿ ಬಿದ್ದ ಮೇಲೆ ಹೇಳು ಅನಿತಾ ಅಂತ ಹೇಳ್ತಾಳೆ. ಆಗ ಅನಿತಾ, ಅದು ಕೂಡ ಆದಷ್ಟು ಬೇಗ ಆಗುತ್ತೆ. ಆ ಒಂದು ಕ್ಷಣಕ್ಕೆ ನೀನು ಸಾಕ್ಷಿಯಾಗಬೇಕು ಅಂತಾನೆ ನಿನ್ನನ್ನು ಮದುವೆಗೆ ಕರೆಯೋಕ್ಕೆ ಬಂದಿದ್ದು. ನೀನು ಮದುವೆ ಇನ್ವಿಟೇಷನ್ ನೋಡಿ ಊರ್ಕೊಂಡು ಸಾಯಲಿ ಅಂತ ನನ್ನ ಉದ್ದೇಶ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಝಾನ್ಸಿ ಅತ್ತೆ ತುಳಸಿ ಬಂದು, ಅನಿತಾ ನೀನ್ಯಾಕೆ ಇಲ್ಲಿಗೆ ಬಂದಿದ್ಯಾ? ನಮ್ಮ ಝಾನ್ಸಿ ಮದುವೆಗೆ ಹ್ಞೂ ಅನ್ಲಿ ಅಷ್ಟೇ ಸಾಕು, 100 ಗಂಡುಗಳು ಬಂದು ಕ್ಯೂ ನಿಲ್ತಾರೆ. ನಮ್ಮ ಝಾನ್ಸಿ ಮದುವೆಯನ್ನು ಹೇಗೆ ವಿಜೃಂಭಣೆಯಿಂದ ಮಾಡ್ತೀವಿ ನೋಡ್ತಾ ಇರು. ನಮ್ಮ ಝಾನ್ಸಿ ಮದುವೆಗೆ ಮೊದಲು ನಿನ್ನನ್ನು ಮತ್ತು ಅರ್ಧಕ್ಕೆ ಬಿಟ್ಟ ರಾಘವೇಂದ್ರನನ್ನು ನಮ್ಮ ಝಾನ್ಸಿನೇ ಬಂದು ಕರೀತಾಳೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ಅನಿತಾ ಝಾನ್ಸಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೊರಗಡೆ ಬಂದು ರಾಘುನ ಜೊತೆ ಬೈಕಲ್ಲಿ ಹೋಗ್ತಾಳೆ. ಇದನ್ನು ನೋಡಿ ರಾಯ್ಗೆ ಸಿಟ್ಟು ಬರ್ತದೆ. ಆಗ ಝಾನ್ಸಿ ಕ್ಯಾಲೆಂಡರ್ ನೋಡ್ತಾ ರಾಘುನ ಮದುವೆ ನಾಳೆನೇ ಇದೆ ಅಂತ ಚಿಂತೆಯಿಂದ ಕುಳಿತಿದ್ದಾಗ ಅಲ್ಲಿಗೆ ರಾಯ್ ಬಂದು, ಮೇಡಮ್, ಇನ್ನೂ ನೀವು ರಾಘುನ ಮರ್ತಿಲ್ಲ, ಅವರು ನೆನಪಲ್ಲೇ ಇದ್ದೀರಾ ಅಂತ ಹೇಳ್ತಾನೆ. ಆಗ ಝಾನ್ಸಿ, ಹಾಗೇನಿಲ್ಲ ರಾಯ್ ಅಂತ ಹೇಳ್ತಾಳೆ. ಆಗ ರಾಯ್ ಝಾನ್ಸಿಗೆ,
ಮೇಡಮ್, ನೀವು ರಾಘು ಸರ್ ಮನಸ್ಸಿನ ಜೊತೆಗೆ ಬೆರೆತು ಹೋಗಿದ್ದೀರಾ. ರಾಘು ಸರ್ ಬೈಕ್ ಸೌಂಡ್ ಕೇಳಿ ನೀವು ಹಕ್ಕಿಯಂತೆ ಹಾರಿ ನೋಡೋಕ್ಕೆ ಬಂದ್ರಿ. ರಾಘು ಸರ್ ಸಲುವಾಗಿ ನೀವು ನಿಮ್ಮ ಇಷ್ಟ ಕಷ್ಟಗಳನ್ನು ಬದಲಾಯಿಸ್ಕೊಂಡ್ರಿ. ಈಗಲೂ ಕಾಲ ಮಿಂಚಿಲ್ಲ, ನೀವು ಒಂದೇ ಒಂದು ಮಾತು ಹೇಳಿದ್ರು ಈ ಮದುವೆ ನಿಲ್ಲಿಸ್ಬೋದು ಅಂತ ಹೇಳ್ತಾನೆ. ಆಗ ಝಾನ್ಸಿ, ಪ್ರೀತಿ ಅಂದರೆ ಅದು ಬರೀ ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ಬಿಟ್ಕೊಡೋದು ಪ್ರೀತಿನೇ. ಇನ್ನು ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡು ರಾಯ್ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.